ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಚಿನ್ನ ತೊಗೊಳೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನು ತೊಗೊಂಡು ಬರ್ತೀವಿ ಲಾಸ್ಟ್ಗೆ ಅಂತ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಚಿನ್ನ ಹೋಗಿ ಡೈಮಂಡ್ ಆಯಿತು. ಅದು ಯಾಕೆ ಮತ್ತು ಎಲ್ಲಿ ತೊಗೊಂಡ್ವಿ, ಚಿನ್ನ ಬೆಸ್ಟಾ ಇಲ್ಲ ಡೈಮಂಡ್ ಬೆಸ್ಟಾ, ಡೈಮಂಡ್ದು ಯಾವ ಥರ ಡೈಮಂಡ್ ತೊಗೊಂಡ್ರೆ ಯಾವ ಥರ ಡೈಮಂಡ್ ತೊಗೋಬೇಕು, ಅದರದ್ದು ಪ್ಯೂರಿಟಿ ಯಾವ ಥರ ಚೆಕ್ ಮಾಡೋದು ಅನ್ನೋದೆಲ್ಲ ಈ ವಿಡಿಯೋನಲ್ಲಿ ಇದೆ. ಪೂರ್ತಿಯಾಗಿ ಕೊನೆ ತನಕನೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾವು ಇವಾಗ ಬಂದಿದ್ದು ಕೆಂಗೇರಿ ಉಪನಗರದಲ್ಲಿರುವಂತಹ ರಿತಿ ಜ್ಯುವೆಲ್ಲರಿಗೆ ಬಂದಿದ್ದೀವಿ. ಇಲ್ಲಿ ಆಪೋಸಿಟ್ಟೇ ಕಾರ್ ಪಾರ್ಕಿಂಗ್ ಕೂಡ ಮಾಡ್ಬೋದು, ಕಾರಲ್ಲಿ ಬಂದರೆ. ಇಲ್ಲ ಬಸ್ಸಲ್ಲಿ ಬಂದರೆ ಇಲ್ಲೇ ಸೊಸೈಟಿ ಬಸ್ ಸ್ಟಾಪ್ ಅಂತ ತೊಗೊಂಡ್ರೆ ಸಾಕು, ಬಸ್ ಕೂಡ ಅದ್ರ ಎದುರುಗಡೆಯಲ್ಲೇ ಬಸ್ ಸ್ಟಾಪ್ ಕೂಡ ಕೊಡ್ತಾರೆ. ಮಾರುತಿ ಮೆಡಿಕಲ್ಸ್ ಪಕ್ಕನೇ ಪಾರ್ಥ ಕ್ಲಿನಿಕ್ ಬರುತ್ತೆ, ಅದ್ರ ಕೆಳಗಡೆ ಫಸ್ಟ್ ಫ್ಲೋರ್ ಬಂದು ನೋಡ್ತಾ ಇರ್ಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ ರಿತಿ ಜ್ಯುವೆಲ್ಲರಿ ಇದೆ, ಮಣಪ್ಪುರಂ ಜ್ಯುವೆಲ್ಲರಿ ಅಂತಿದೆಯಲ್ಲ, ರಿತಿ ಮಣಪ್ಪುರಂ ಅಂತ, ಅದೇ ಬಂದು ರಿತಿ ಜ್ಯುವೆಲ್ಲರಿ. ನೋಡ್ತಾ ಇರ್ಬೋದು ಶಾಪ್ ಕೂಡ. ನಾವು ಇಲ್ಲಿ ತುಂಬ ವರ್ಷದಿಂದ ನಾವು ಇಲ್ಲೇ ತೊಗೊಳ್ಳೋದು ಗೋಲ್ಡ, ಯಾಕೆಂದರೆ ಪ್ಯೂರಿಟಿ ತುಂಬಾ ಚೆನ್ನಾಗಿರುತ್ತೆ. ಗೋಲ್ಡ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಎಲ್ಲದೂ ಪ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಿಮೆ ಮೇಕಿಂಗ್ ಚಾರ್ಜ್ ಇರುತ್ತೆ ಇಲ್ಲಿ. ಮೇಕಿಂಗ್ ಚಾರ್ಜು ಅಷ್ಟೊಂದು ಏನಿರಲ್ಲ, ಕಡಿಮೆ ಮಾಡಿಕೊಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಾವು ಜಾಸ್ತಿ ಇಲ್ಲೇ ಬೈ ಮಾಡೋದು. ಗೋಲ್ಡೆಲ್ಲ ಬೈ ಮಾಡಬೇಕು ಅಂದರೆ ಇಲ್ಲೇ ಬೈ ಮಾಡೋದು. ನಾನು ಇಯರಿಂಗ್ಸ್ ನೋಡೋಣ ಚಿಕ್ಕದಾಗಿ, ಇವಾಗಲೂ ರೈಟಲ್ಲಿ ಏನು ತೊಗೊಳೋದಕ್ಕೂ ಸ್ವಲ್ಪ ಭಯನೇ ಅಲ್ವಾ, ಯಾಕೆಂದರೆ ಏನಾದರೂ ಶೇರ್ ಮಾರ್ಕೆಟ್ ಗೋಲ್ಡ್ ಇವಾಗಲೂ ರೈಟಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ಕಡಿಮೆ ಆದರೆ ಏನೋ ಒಂಥರ ಬೇಜಾರಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಚಿಕ್ಕದಾಗಿ, ಒಟ್ಟಿನಲ್ಲಿ ಜಾಸ್ತಿ ಆದರೂ ಆಗಲಿ, ಗೋಲ್ಡ್ ರೇಟ್ ಜಾಸ್ತಿ ಆದ್ರೂ ಹೆದರ್ಕೋಬಾರ್ದು, ಕಡಿಮೆ ಆದ್ರೂ ನಮಗೊಂಥರ ಭಯ ಬರಬಾರ್ದು, ಹೊಟ್ಟೆ ಉರಿಬಾರ್ದು, ಅಯ್ಯೋ ದುಡ್ಡೆಲ್ಲ ಹಾಳಾಗ್ಬಿಡ್ತಲ್ಲ ಅಂತ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ 2ರಿಂದ 3 ಗ್ರಾಮಲ್ಲಿ ನೋಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಏನಾದರೂ ತಗೋ ಅಂತ ಹೇಳಿದ್ದಾರೆ, 3 ಗ್ರಾಮ್ ಅಷ್ಟರಲ್ಲಿ ತಗೋ ಅಂತ. ನಾನು ಇನ್ನೂ ಚಿಕ್ಕದಾಗಿ ನೋಡ್ತಾ ಇದ್ದೀನಿ. ಇಷ್ಟೊಂದು ಪ್ರೈಸಲ್ಲಿ ತೊಗೊಳೋದಕ್ಕೂ ಸ್ವಲ್ಪ ನಮ್ಗೆ ಹೊಟ್ಟೆ ಉರಿಯುತ್ತೆ, ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋದಕ್ಕೂ. ಸೊ ಹಾಗಾಗಿ ಇಲ್ಲಿ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದಾರೆ. ನೋಡೋಣ. ನಾನು ಕೂಡ 1-2-3 ಜೊತೆ ಇನ್ನೂ ಜಾಸ್ತಿನೇ ವೇರ್ ಮಾಡಿ ನೋಡಿದೆ. ಬಟ್ ನನಗೊಂದು 2 ಜೊತೆ ಇಷ್ಟ ಆಗಿತ್ತು. ಅದಾದಮೇಲೆ ಅವರು ಮೇಡಮ್ ಬನ್ನಿ ಡೈಮಂಡ್ ನೋಡಿ, ಡೈಮಂಡ್ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕರ್ಕೊಂಡು ಬಂದರು. ಡೈಮಂಡಲ್ಲಂತೂ ತುಂಬಾ ಚೆನ್ನಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸು ಮತ್ತು ರಿಂಗ್ಸು ಎಲ್ಲ ಇತ್ತು. ತುಂಬಾ ಚೆನ್ನಾಗಿದೆ ಡೈಮಂಡು. ನಾನು ಕೂಡ ಗೋಲ್ಡ್ ಬಿಟ್ಬಿಟ್ಟು ಡೈಮಂಡೇ ತೊಗೋಬಿಟ್ಟೆ. ಯಾಕೆಂದರೆ ನಾನು ಗೋಲ್ಡು ಒಂದು ಕಿವಿಗೆ ಹಾಕಿ ನೋಡಿದೆ, ಡೈಮಂಡು ಒಂದು ಕಿವಿಗೆ ಹಾಕ್ಕೊಂಡು ನೋಡಿದೆ. ಆದರೆ ಗೋಲ್ಡ್ಗಿಂತ ಡೈಮಂಡೇ ಚೆನ್ನಾಗಿ ಕಾಣ್ತಿತ್ತು. ಡೈಮಂಡು ಹೊಳೆಯುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ ಗೋಲ್ಡ್ಗಿನ್ನ. ನಮ್ಮ ಹತ್ರನೂ ಒಂದು ಜೊತೆ ಇರಲಿ ಡೈಮಂಡು ಅಂತ ಹೇಳ್ಬಿಟ್ಟು ನನ್ನ ಹತ್ರನೂ ಡೈಮಂಡ್ ಇಯರಿಂಗ್ ಇರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಡೈಮಂಡ್ ಇಯರಿಂಗೇ ತೊಗೊಂಡು ಬಂದೆ. ಇದ್ರದ್ದು ರೀಸೇಲ್ ವ್ಯಾಲ್ಯೂ ಕೂಡ ನಮಗೆ ಸಿಗುತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪ್ಯೂರಿಟಿಗೆ ಬಂದು ನಮಗೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾನು ಇದನ್ನು ಇಟ್ಟು ಈ ಥರ ಪೂಜೆ ಮಾಡಿ ಆಮೇಲೆ ವೇರ್ ಮಾಡಿ ನೋಡಿದ್ದು. ಮನೆಗೆ ತಂದ ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ನಾನು ಈ ಥರ ಇಟ್ಟು ಪೂಜೆ ಮಾಡ್ತೀನಿ, ಯಾಕೆಂದರೆ ನಾವು ಪೂಜೆ ಮಾಡಿದಷ್ಟು ನಮ್ಮ ಹತ್ರ ಚಿನ್ನ ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಬರಲಿ ಅಂತ ಹೇಳಿ ಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಮಾಡೋದು. ನೋಡಿ ಈ ಥರ ಇದೆ. ಇದು ಬಂದು ಮಧ್ಯೆ ಸೆಂಟ್ರಲ್ ಇರೋದಷ್ಟೇ ಡೈಮಂಡ್ ಬರುತ್ತೆ, ಇನ್ನು ಸುತ್ತ ಇರೋದು 18 ಕ್ಯಾರೆಟ್ ಗೋಲ್ಡ್ ಇರುತ್ತೆ, ಅದು ರೋಸ್ ಗೋಲ್ಡ್ ಇರುತ್ತೆ. ಅದು ನಮಗೇನು ತುಂಬ ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಅದು 18 ಕ್ಯಾರೆಟ್ ಗೋಲ್ಡಲ್ಲಿ ಜಾಸ್ತಿ ಕಾಪರ್ ಮಿಕ್ಸ್ ಮಾಡಿರ್ತಾರೆ, ಹಾಗಾಗಿ ಅದು ಬೇಗ ಮುರಿದೋಗಲ್ಲ, ಕಟ್ಟಾಗಲ್ಲ. ನಾವಿರೋ ತನಕನೂ ಹಾಕಿದ್ರೂ ಅದು ಹಾಳಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಬೇಕು ಅಂದರೆ ನಾವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಬಟ್ ಅವ್ರು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡೋದ್ರೆ ಅವರು ನಮಗೆ ಅದನ್ನು ಹಾಕ್ಬಿಟ್ಟು ನಾವು ಬೇರೆದನ್ನ ತೊಗೋಬೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಲೈಟ್ ಬೆಳಕಲ್ಲಿ ಅಂದರೆ ಬಿಸಿಲಿನ ಕಿರಣಗಳು ಬೀಳುತ್ತಲ್ಲ ಸೂರ್ಯನದು, ಆವಾಗ ಅದು ರಿಫ್ಲೆಕ್ಟ್ ಆಗುತ್ತೆ. ಆ ಡೈಮಂಡ್ ಏನಿರುತ್ತೆ ಅದು ಅಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತೆ. ನನಗಿಂದು ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಗೋಲ್ಡ್ ತೊಗೊಳಕ್ಕೆ ಹೋಗಿದ್ದವಳು, ಗೋಲ್ಡ್ ಬಿಟ್ಬಿಟ್ಟು ಡೈಮಂಡ್ ತೊಗೊಂಡು ಬಂದ್ಬಿಟ್ಟೆ, ಅಷ್ಟು ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸ್, ಯಾವ ಥರ ಕಾಣ್ತಿದೆ ಅಂತ ನೋಡಿ. ನಾನು ಸಿಂಪಲ್ಲಾಗಿ ರೆಡಿ ಆಗಿಲ್ಲ, ಏನಿಲ್ಲ, ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಲೈಟ್ ಬೆಳಕಲ್ಲಿ. ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಎಷ್ಟು ಗ್ರಾಮ್ ಇದೆ, ಇದ್ರ ಸರ್ಟಿಫಿಕೇಟು ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ, ಅದು ಎಲ್ಲನೂ ಪೂರ್ತಿಯಾಗಿ ತೋರಿಸ್ತೀನಿ. ನಾವು ಡೈಮಂಡ್ ಪರ್ಚೇಸ್ ಮಾಡಬೇಕು ಅಂದರೆ ಇದ್ರ ಪ್ಯೂರಿಟಿನ ತಿಳ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, VVS 1 VVS 2 ಅಂತ ಇರುತ್ತಲ್ಲ, ಅದನ್ನು ನಾವು ಯಾವಾಗಲೂ ತಗೋಬೇಕು. ಇದು ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ. ಇದು ಫುಲ್ ಕ್ಲಾರಿಟಿ ಇರುವಂತಹ ಡೈಮಂಡ್ ಆಗಿರುತ್ತೆ. ನಾನಿಲ್ಲಿ ಪಿಕ್ಚರ್ಸಲ್ಲಿ ತೋರಿಸಿದ್ದೀನಿ ನೋಡಿ, ಅದನ್ನು ನೋಡಿ ಐಡಿಯಾ ಬರುತ್ತೆ. ಥ್ಯಾಂಕ್ ಯು.